ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ KCT ಸೆಕೆಂಡ್ ರೌಂಡ್ ಮತ್ತು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ? ಸೊ ನಿಮಗೆ ಡೌಟ್ ಇರೋದು ಇಂಜಿನಿಯರಿಂಗ್ ಕಾಲೇಜು ಯಾವಾಗ ಸ್ಟಾರ್ಟ್ ಆಗ್ಬೋದು? ನಾವು ಫಸ್ಟ್ ರೌಂಡಲ್ಲಿ ಜಾಯ್ನ್ ಆಗದೆ ಸೆಕೆಂಡ್ ರೌಂಡಲ್ಲಿ ಜಾಯ್ನ್ ಆದರೆ ಫೀಸು ಇನ್ಕ್ರೀಸ್ ಆಗುತ್ತಾ ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ? ಮತ್ತು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಜಾಯ್ನ್ ಆದರೆ ಪೋರ್ಷನ್ಸ್ ಏನಾದರೂ ಮಿಸ್ ಆಗುತ್ತಾ? ಕಾಲೇಜೆಲ್ಲ ಸ್ಟಾರ್ಟ್ ಆಗಿರುತ್ತಾ? ಇದ್ರ ಬಗ್ಗೆ ಡೌಟ್ಸ್ ಇದೆ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ, ಮತ್ತು ಆಪ್ಷನ್ ಎಂಟ್ರಿ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಯಾರೆಲ್ಲ ಅಡ್ಮಿಷನ್ ಆಗಿದ್ದೀರಾ, ಸೊ ನೀವು KEಗೆ ರಿಪೋರ್ಟ್ ಮಾಡಬೇಕಾ ಅದನ್ನು ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತೀನಿ. ಸೊ ಯಾರ್ದೆಲ್ಲ ಅಡ್ಮಿಷನ್ ಕಂಪ್ಲೀಟ್ ಆಗಿದೆ, ಸೊ ಅಡ್ಮಿಷನ್ ಕಂಪ್ಲೀಟ್ ಅಂತ ಹಾಕಿ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ, ಸೊ ಯಾರೆಲ್ಲ ಈಗ ಅಡ್ಮಿಷನ್ ಆಗಿರ್ತೀರಾ, ಸೊ ನಿಮ್ಮದು ಡೌಟ್ ಇರೋದೇನು ಅಂತ ಹೇಳಿದ್ರೆ, ನಾವು KEಗೆ ರಿಪೋರ್ಟ್ ಮಾಡಬೇಕಾ? ಸೊ ಲಾಸ್ಟ್ ಇಯರೆಲ್ಲ ಇದೇ ಪ್ರೋಸೆಸ್ ಇದ್ದಿದ್ದು. ಸೊ KEಗೆ ರಿಪೋರ್ಟ್ ಮಾಡಬೇಕಂತ ಕೇಳ್ತಾ ಇದ್ದೀರಾ. ಸೊ ನೀವು ಅಡ್ಮಿಷನ್ ಆದಮೇಲೆ ನೀವು ಯಾವುದೇ ರೀತಿ ರಿಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಕಾಲೇಜ್ಗೆ ಅಡ್ಮಿಷನ್ ಆದಮೇಲೆ ಕಾಲೇಜ್ ಅವರೇ ನಿಮಗೆ ಒಂದು ರೆಸಿಪ್ಟನ್ನ ಕೊಡ್ತಾರೆ. ಸೊ ಫೀಸ್ ರೆಸಿಪ್ಟು ಮತ್ತು ಇದೊಂದು ಕನ್ಫರ್ಮೇಷನ್ ಸ್ಲಿಪ್ ಇರುತ್ತೆ ನಿಮ್ಮ ಹತ್ರನೇ, ಮತ್ತು ನಿಮಗೆ ರಿಪೋರ್ಟ್ದು ಸ್ಲಿಪ್ಪು ಕೊಡ್ಬೋದು. ಸೊ ನೀವು ಸಪ್ರೇಟು ಮನೆಗೆ ಬಂದು ಅಥವಾ KE ವೆಬ್ಸೈಟಿಗೆ ಲಾಗಿನ್ ಆಗಿ ಯಾವುದೇ ರಿಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟು ನೀವು ಅಡ್ಮಿಷನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೊಂಬಂದರೆ ಸಾಕು. ಅದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಈಗ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, ನಾನು ಫಸ್ಟ್ ರೌಂಡಲ್ಲಿ ಜಾಯ್ನ್ ಆಗ್ತೀನಿ. ಸೊ ಫಸ್ಟ್ ರೌಂಡಲ್ಲಿ ಜಾಯ್ನ್ ಆದರೆ ಒಂದು ಫೀಸ್ ಇರುತ್ತೆ, ಸೆಕೆಂಡ್ ರೌಂಡಲ್ಲಿ ಜಾಯ್ನ್ ಆದರೆ ಫೀಸ್ ಇನ್ಕ್ರೀಸ್ ಆಗುತ್ತಾ ಅಂತ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು. ಈಗ ಫಸ್ಟ್ ರೌಂಡಲ್ಲಿ ನಿಮಗೆ ಅಲ್ಲಿ ಅಲಾಟ್ಮೆಂಟ್ ರೇಟಲ್ಲಿ 1,21,000 ಇರುತ್ತೆ ಸಮಥಿಂಗು. ಸೆಕೆಂಡ್ ರೌಂಡಲ್ಲೂ ಸೇಮ್ ಟು ಸೇಮ್ ಫೀಸ್ ಇರುತ್ತೆ. ಸೊ ನಿಮಗೆ ಯಾವುದೇ ರೀತಿ ಈ ಒಂದು KE ಪ್ರೋಸೆಸ್ಸಲ್ಲಿ ಫೀಸ್ನ ಇನ್ಕ್ರೀಸ್ ಮಾಡಲ್ಲ. ಕಾಲೇಜ್ ಅವರು ಡೆವಲಪ್ಮೆಂಟ್ ಫೀಸ್ ಅಂತ ಇರುತ್ತೆ. ಸೊ ಡೆವಲಪ್ಮೆಂಟ್ ಫೀಸಲ್ಲಿ ವೇರಿ ಆಗ್ಬೋದು, ಅವರು ಕಾಲೇಜವರು ಡಿಸೈಡ್ ಮಾಡುವಂಥದ್ದು ಅದು. ಸೊ ಅದರಲ್ಲೂ ಜಾಸ್ತಿ ಏನು ವೇರಿ ಆಗೋಲ್ಲ. ಸೊ ಒಂದು 15,000 ಇದ್ದರೆ ಮೋಸ್ಟ್ಲಿ 16,000 ಮಾಡ್ಬೋದು. ಸೊ ಇಷ್ಟರಲ್ಲೇ ಇರುತ್ತೆ, ಜಾಸ್ತಿ ವರಿಯಾಗೋ ಅವಶ್ಯಕತೆ ಇಲ್ಲ. ಸೊ ಫಸ್ಟ್ ರೌಂಡ್ಗೂ ಮತ್ತು ಸೆಕೆಂಡ್ ರೌಂಡ್ಗೂ ನಿಮಗೆ ಫೀಸ್ನ ಜಾಸ್ತಿ ಮಾಡೋದಾಗಲಿ, ಮತ್ತು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೂ ಹೇಳ್ತಾ ಇದ್ದೀನಿ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೂ ನಿಮಗೆ ಫೀಸ್ ಏನು ಜಾಸ್ತಿ ಮಾಡಲ್ಲ. ಫಸ್ಟ್ ರೌಂಡು ನಿಮ್ಗೆ ಏನಿರುತ್ತೆ ಸೇಮ್ ಟು ಸೇಮ್, ಸೆಕೆಂಡ್ ರೌಂಡ್ಗೂ ಅದೇ ಫೀಸ್ ಇರುತ್ತೆ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೂ ಅದೇ ಫೀಸ್ ಇರುತ್ತೆ. ಸೊ ನೀವು ಫೀಸ್ ಬಗ್ಗೆ ಯಾವುದೇ ರೀತಿ ವರಿಯಾಗೋ ಅವಶ್ಯಕತೆ ಇಲ್ಲ. ನಿಮ್ಗೆ ಒಂದು ಒಳ್ಳೆ ಕಾಲೇಜ್ ಬೇಕು ಅಂತ ಹೇಳಿದ್ರೆ ನೀವು ಸೆಕೆಂಡ್ ರೌಂಡ್ಗೂ ವೆಯ್ಟ್ ಮಾಡಿ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೂ ವೆಯ್ಟ್ ಮಾಡಿ. ಸೊ ಸೆಕೆಂಡ್ ಎಕ್ಸ್ಟೆಂಡ್ ಬಗ್ಗೆ ಒಂದಷ್ಟು ರೂಲ್ಸ್ ಇದೆ, ಮತ್ತು ಪ್ರೋಸೆಸ್ಸೇ ಬೇರೆ ರೀತಿ ಇದೆ. ಸೊ ವೇಕೆನ್ಸಿ ಫಿಲ್ ಆಗಿದ್ರೆ ವೆಯ್ಟ್ ಮಾಡಿ ಏನೂ ಪ್ರಯೋಜನ ಇಲ್ಲ. ಆದ್ದರಿಂದ ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬಗ್ಗೆ, ಸೊ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬಗ್ಗೆ ಸಪ್ರೇಟಾಗಿ ಡೆಡಿಕೇಟೆಡ್ ವೀಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ನಾನು ಒಂದು ಸಪ್ರೇಟ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಈಗ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, ಸೆಕೆಂಡ್ ರೌಂಡು ಮತ್ತು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ವೆಯ್ಟ್ ಮಾಡೋದು ಯೂಸ್ ಆಗುತ್ತಾ? ಸೊ ವೆಯ್ಟ್ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಆಗಲ್ವಾ? ಕಾಲೇಜು ಜಾಯ್ನ್ ಆಗಬೇಕಾದ್ರೆ ಕಾಲೇಜ್ ಏನಾದರೂ ಸ್ಟಾರ್ಟ್ ಆಗುತ್ತಾ? ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ಒಂದು ವೀಡಿಯೋನ ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ. ಸೊ ಬೇಕು ಅಂತ ಹೇಳಿದ್ರೆ ಇದ್ರ ಮುಂದಕ್ಕೆ ನೀವು 1.5x ಅಥವಾ 2x ಹಾಕೊಂಡು ನೋಡಿ, ಯಾಕೆಂತ ಹೇಳಿದ್ರೆ ಟೈಮ್ ಸೇವ್ ಆಗುತ್ತೆ. ಸೊ ಅದಿರಲಿ. ನೆಕ್ಸ್ಟು, ಈಗ ಸೆಕೆಂಡ್ ರೌಂಡಲ್ಲಿ ನೀವು ಜಾಯ್ನ್ ಆಗ್ತೀರಾ ಅಂತ ಹೇಳಿದ್ರೆ, ಈಗ ಫಸ್ಟು ನಿಮ್ಮ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಮುಗಿಬೇಕು ನಿಮ್ಮ ಫ್ರೆಂಡ್ಸ್ದು. ಅಂದರೆ ಈಗ ಯಾರೆಲ್ಲ ಫಸ್ಟ್ ರೌಂಡಲ್ಲಿ ಚಾಯ್ಸ್ 1ನ ಚೂಸ್ ಮಾಡಿ, ಪೇಮೆಂಟ್ ಮಾಡಿ, ಮತ್ತು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು. ಸೊ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಮುಗಿದ ಮೇಲೆ ನಿಮಗೆ ಕಾಲೇಜು ಸ್ಟಾರ್ಟ್ ಆಗುವಂಥದ್ದು. ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಆಗುವಂಥದ್ದು. ಅದಾದಮೇಲೆ ಅಡ್ಮಿಷನ್ ಆದಮೇಲೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಕಾಲೇಜ್ ಸ್ಟಾರ್ಟಿಂಗ್ ಡೇಟ್ನು ಹೇಳ್ತೀನಿ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ. ನೆಕ್ಸ್ಟು, ಈಗ ಸೆಕೆಂಡ್ ರೌಂಡಲ್ಲಿ ನೀವು ಜಾಯ್ನ್ ಆದರೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಸೊ ಫೀಸಲ್ಲಿರಲಿ ಅಥವಾ ನಿಮಗೆ ಪೋರ್ಷನ್ಸು ಸ್ಟಾರ್ಟ್ ಆಗಿರಲ್ಲ. ಮತ್ತು ನೀವು, ನನ್ನ ಸಜೆಷನ್, ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೂ ಹೋದ್ರೂ ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಪೋರ್ಷನ್ಸು ನಿಮಗೆ ಇಷ್ಟು ಬೇಗ ಸ್ಟಾರ್ಟ್ ಮಾಡಲ್ಲ. ನೆಕ್ಸ್ಟು, ಈಗ ಪ್ರೋಸೆಸ್ ನೋಡಿ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಿಮ್ಮ ಅಡ್ಮಿಷನ್ ಪ್ರೋಸೆಸ್ ಯಾವಾಗ ಮುಗಿಯುತ್ತೆ? ಸೊ ಇಲ್ಲಿ ನೋಡಿ, ನೀವು ಅಡ್ಮಿಷನ್ ಪ್ರೋಸೆಸ್ಸು 14th ಈ ಒಂದು ಹೋಮಿಯೋಪತಿ ತನಕ, ಇಂಜಿನಿಯರಿಂಗಿಂದ ಹೋಮಿಯೋಪತಿ ತನಕ 14th ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು 16th ತನಕ ಮೆಡಿಕಲ್ ಸ್ಟೂಡೆಂಟ್ಸು ಅಡ್ಮಿಷನ್ ಆಗ್ಬೋದು. ಸೊ ಒಂದು ಅಂದಾಜು ಒಂದು 18th ಅಂತ ಅಂದ್ಕೊಳ್ಳಿ. ಮತ್ತೆ ಏನಾದ್ರು ಎಕ್ಸ್ಟೆಂಡ್ ಮಾಡಿದ್ರೆ ಇದು ಪ್ರೋಸೆಸ್ ಇರುತ್ತಲ್ಲ, ಸೊ ಎಕ್ಸ್ಟೆಂಡ್ ಮಾಡಿದ್ರೆ ನಿಮಗೆ 18th ಅಂತ ಅಂದ್ಕೊಳ್ಳಿ. ಇದೆಲ್ಲ ನಿಮಗೆ ಮುಗಿದೋಗುತ್ತೆ. 14th ಜಾಸ್ತಿನೇ ಆಯಿತು ಟೈಮು. ಸೊ ನೀವು ಚಾಯ್ಸ್ ಎಂಟ್ರಿ ಮಾಡಿಕೊಂಡು ಫೀಸ್ ಪೇಮೆಂಟ್ ಮಾಡಿ ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕೆ 14th. ಸೊ ಇಷ್ಟು ಕೋರ್ಸ್ಗಳಿಗೆ 14th ಲಾಸ್ಟ್ ಡೇಟ್ ಇರೋದು. ಸೊ ನೋಡಿಕೊಂಡು ಅಡ್ಮಿಷನ್ ಮಾಡ್ಕೊಳ್ಳಿ. ನೆಕ್ಸ್ಟು, ಈಗ ಮೆಡಿಕಲ್ ಸ್ಟೂಡೆಂಟ್ಸ್ಗೆ 16th ಕೊಟ್ಟಿದ್ದಾರಲ್ವಾ, ಸೊ 16th ಒಂದು ಅಂದಾಜಲ್ಲಿ 18th ಅಂತ ಅಂದ್ಕೊಳ್ಳೋದ. ಸೊ 18th ಅಂತ ಅಂದ್ಕೊಳ್ಳೋದ. ಸೊ 18thಗೆ ನಿಮ್ಮ ಈ ಒಂದು ಫಸ್ಟ್ ರೌಂಡ್ ಪ್ರೋಸೆಸ್ ಎಲ್ಲ ಮುಗಿದ್ರೆ, ಸೊ 20th ತನಕ ಸೊ ಅವರು ಏನಾದರೂ ಅವ್ರದ್ದು ಕೆಲಸ ಇರುತ್ತಲ್ಲ, ಸೊ ಎಷ್ಟು ಸೀಟ್ಸ್ ಫಿಲ್ ಆಗಿದೆ, ಇದೆಲ್ಲ ಒಂದಷ್ಟು ಕೆಲಸ ಇರುತ್ತೆ. ಸೊ ಕಾಲೇಜ್ ಅವರು KEಗೆ
ಒಂದು ಇದನ್ನು ಕೊಡಬೇಕು, ಏನು ಸೀಟ್ ಮ್ಯಾಟ್ರಿಕ್ಸ್ನ ಕೊಡಬೇಕು ಕಾಲೇಜವರು. ಪ್ರತಿಯೊಂದು ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಅಥವಾ ನರ್ಸಿಂಗ್ ಕಾಲೇಜು, ಹೋಮಿಯೋಪತಿ ಮತ್ತು BPT BPO, ಈ ರೀತಿ ಪ್ರತಿಯೊಂದು ಕೋರ್ಸ್ಗೂ ಪ್ರತಿಯೊಂದು ಕಾಲೇಜವರು KEAಗೆ ಸೀಟ್ ಮ್ಯಾಟ್ರಿಕ್ಸ್ನ ಕೊಟ್ಟಾಗಲೇ ನಿಮ್ಮ ಸೆಕೆಂಡ್ ರೌಂಡ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡೋದಕ್ಕಾಗೋದು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗಬೇಕು KE ಅವ್ರಿಗೆ ಎಷ್ಟು ಸೀಟ್ಸು ಫಿಲ್ ಆಗಿದೆ, ಮತ್ತು ಅವ್ರಿಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಾಗಬೇಕು. ಸೊ ನೀವು ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡೋದು ವರ್ತಿನ, ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ವೆಯ್ಟ್ ಮಾಡಿದ್ರೆ ಯೂಸ್ ಆಗುತ್ತಾ, ಸೊ ಅದು ನಿಮಗೆ ಗೊತ್ತಾಗುತ್ತೆ. ಸೀಟ್ಸ್ ಫಿಲ್ ಆಗಿಲ್ಲ ಅಂದರೆ ಮಾತ್ರ ನೀವು ವೆಯ್ಟ್ ಮಾಡಿ. ಸೀಟ್ಸ್ ಫಿಲ್ ಆಗಿದ್ರೆ ವೆಯ್ಟ್ ಮಾಡಿ ಏನು ಪ್ರಯೋಜನ. ಸೊ ಆದ್ದರಿಂದ ಸೀಟ್ ಮ್ಯಾಟ್ರಿಕ್ಸ್ನ ರಿಲೀಸ್ ಮಾಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ನೋಡಿಕೊಂಡು ನೀವು ನಿಮ್ಮ ಕಾಲೇಜ್ ಲಿಸ್ಟ್ನ ಎಡಿಟ್ ಮಾಡೋದು, ಅಂದರೆ ಕಾಲೇಜ್ನ ರೀಆರ್ಡರ್ ಮಾಡೋದು ಅಥವಾ ಡಿಲೀಟ್ ಮಾಡೋದು, ಅದನ್ನು ನೀವು ಮಾಡ್ಬೋದು. ನೆಕ್ಸ್ಟು ಈಗ ಎಡಿಟಿಂಗ್ ಎಲ್ಲ ನಿಮಗೆ ಕೊಡ್ತಾರೆ ಅಂತ ಹೇಳಿದ್ನಲ್ಲ, ಸೊ ಅದು ಯಾವಾಗ ಅಂತ ಹೇಳಿದ್ರೆ 20th ಆದಮೇಲೆ ನಿಮಗೆ ಆ ಒಂದು ಆಪ್ಷನ್ನ ಕೊಡ್ತಾರೆ. ಸೊ 20th ಆದಮೇಲೆ ನಿಮಗೆ ಕಾಲೇಜ್ನ ಎಡಿಟ್ ಮಾಡೋದಕ್ಕೆ, ರೀಆರ್ಡರ್ ಮಾಡೋದಕ್ಕೆ, ಮತ್ತು ನೀವು ಡಿಲೀಟ್ ಮಾಡೋದಕ್ಕೆ, ಮತ್ತು ಕಾಲೇಜ್ನ ಆ್ಯಡ್ ಮಾಡ್ಬೋದು. ಯಾವ ಕಾಲೇಜು ಈಗ BAMS ಆಪ್ಷನ್ ಎಂಟ್ರಿನೇ ಆಗಿಲ್ಲ, ಸೊ ಆ ಒಂದು ಕೋರ್ಸ್ಗೆ ಆ್ಯಡ್ ಮಾಡ್ಬೋದು. ನೆಕ್ಸ್ಟು BAMS ಆದಮೇಲೆ ನಿಮಗೆ ಹೊಸ ಕಾಲೇಜು, ನ್ಯೂ ಕಾಲೇಜು ಸೀಟ್ ಮ್ಯಾಟ್ರಿಕ್ಸಲ್ಲಿ ಆ್ಯಡ್ ಆಗಿತ್ತು ಅಂತ ಹೇಳಿದ್ರೆ ಆವಾಗ ಮಾತ್ರ ನೀವು ಆ್ಯಡ್ ಮಾಡ್ಬೋದು. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೀಟ್ ಮ್ಯಾಟ್ರಿಕ್ಸಲ್ಲಿ ಯಾವ್ದಾದ್ರು ನ್ಯೂ ಕಾಲೇಜ್ ಆ್ಯಡ್ ಆಗಿತ್ತು ಅಂದರೆ ಮಾತ್ರ ನೀವು ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗುವಂಥದ್ದು. ಸೊ ಹೇಳ್ತಾ ಇದ್ದೀನಿ. ಸೊ ಆಲ್ಮೋಸ್ಟು ಇಂಜಿನಿಯರಿಂಗ್ ಕಾಲೇಜು ತುಂಬ ರೇರು ಸೆಕೆಂಡ್ ರೌಂಡಿಂದ ಸೀಟ್ ಮ್ಯಾಟ್ರಿಕ್ಸಲ್ಲಿ ಆ್ಯಡ್ ಆಗುವಂಥದ್ದು. ಸೊ ಇದು ಅರ್ಥ ಆಯಿತು. ನೆಕ್ಸ್ಟು ನಿಮಗೆ ಎಡಿಟಿಂಗ್ಗೆ 2 days 3 days ಕೊಡ್ಬೋದು. ಸೊ ಮ್ಯಾಕ್ಸಿಮಮ್ 3 days ಕೊಡ್ಬೋದು. ಅದರಲ್ಲಿ ನಿಮ್ಮ ಎಡಿಟಿಂಗ್ ಎಲ್ಲ ನೋಡಿಕೊಂಡು, ಅಂದರೆ ಯಾರೆಲ್ಲ ಬೇಕಾದವ್ರು ಮಾತ್ರ ಎಡಿಟಿಂಗ್ ಮಾಡ್ಕೊಳ್ಳಿ, ಅಂದರೆ ಏನಾದ್ರು ಪ್ರಿಯಾರಿಟಿ ಚೇಂಜ್ ಮಾಡ್ಕೊಳ್ಳಿ. ಬೇಡ ಅಂತ ಹೇಳಿದ್ರೆ ನಿಮಗೆ ಕಾನ್ಫಿಡೆನ್ಸ್ ಇತ್ತು ಅಂದರೆ ಸೆಕೆಂಡ್ ರೌಂಡ್ಗೆ ಡೈರೆಕ್ಟಾಗಿ ಹೋಗ್ತೀರಾ. ಯಾರ್ಯಾರು ಚಾಯ್ಸ್ 2, ಚಾಯ್ಸ್ 3 ಮತ್ತು ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರೋರು, ಸೊ ನೀವೆಲ್ಲರೂ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಸೊ ಸೆಕೆಂಡ್ ರೌಂಡ್ಗೆ ಒಂದು ಶೆಡ್ಯೂಲ್ನ ರಿಲೀಸ್ ಮಾಡ್ತಾರೆ. ನಿಮಗೆ ಮಾಕ್ ರೌಂಡು ಆ ರೀತಿ ಏನು ಬಿಡಲ್ಲ. ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಅಂತ ಬಿಡ್ಬೋದು ಫಸ್ಟು. ನೆಕ್ಸ್ಟು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಅಂತ ಒಂದು ಬಿಡ್ತಾರೆ. ಸೊ ಈ ರೀತಿ ಎರಡು ಮಾಮೂಲಿ ಫಸ್ಟ್ ರೌಂಡಲ್ಲಿ ಯಾವ ರೀತಿ ಇತ್ತು ಸೇಮ್ ಟು ಸೇಮ್ ಅದೇ ರೀತಿ 2 ರಿಸಲ್ಟ್ಸ್ನ ರಿಲೀಸ್ ಮಾಡ್ತಾರೆ. ಸೊ ಆ ಒಂದು ರಿಸಲ್ಟ್ಸ್ನ ನೋಡಿಕೊಂಡು ನಿಮಗೆ ಈಗ ಫಸ್ಟ್ ರೌಂಡಲ್ಲಿ ಯಾವ ರೀತಿ ಒಂದು ಶೆಡ್ಯೂಲ್ನ ರಿಲೀಸ್ ಮಾಡಿದ್ದಾರೆ, ಅಡ್ಮಿಷನ್ಗಿರ್ಬೋದು ಅಥವಾ ಚಾಯ್ಸ್ ಎಂಟ್ರಿಗಿರ್ಬೋದು, ಈ ರೀತಿ ಸೆಕೆಂಡ್ ರೌಂಡ್ಗೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಚಾಯ್ಸ್ 2 ಕೊಟ್ಟಿರೋದು ಜಾಸ್ತಿ ಇರ್ತಾರೆ. ಸೊ ಚಾಯ್ಸ್ 2 ಕೊಟ್ಟವರು ಕೂಡ ಫೀಸ್ ಪೇಮೆಂಟ್ ಮಾಡಬೇಕು. ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಅಷ್ಟೇ. ಈಗ ಇಷ್ಟೆಲ್ಲ ಅರ್ಥ ಆಯಿತು ನಿಮಗೆ. ನೆಕ್ಸ್ಟು ಫೈನಲ್ ಆಗಿ ನಿಮ್ಮ ಇಂಜಿನಿಯರಿಂಗ್ ಕಾಲೇಜು ಯಾವಾಗ ಸ್ಟಾರ್ಟ್ ಆಗ್ಬೋದು. ನಾನು ಆಟೋನಮಸ್ಸು ಮತ್ತು VTU ಸಪ್ರೇಟು. ಸೊ VTU ಅವ್ರಿಗೆ ಪ್ರತಿಯೊಂದು ಕಾಲೇಜ್ ಯಾವುದೆಲ್ಲ VTU ಇರುತ್ತೆ, ಸೊ ಅವರು ಒಂದು ಶೆಡ್ಯೂಲ್ನ ಫಾಲೋ ಮಾಡಲೇಬೇಕು. ಆಟೋನಮಸ್ ಆದರೆ ಅವ್ರಿಷ್ಟ ಬಂದಿದ್ದ ಟೈಮಲ್ಲಿ ಸೊ ಅವರ ಕಾಲೇಜ್ನ ಸ್ಟಾರ್ಟ್ ಮಾಡ್ಕೋಬೋದು ಆಟೋನಮಸ್ಸು. ಸೊ ಈ ಒಂದು ಕಾಲೇಜು ಆಟೋನಮಸ್ ಕಾಲೇಜ್ಗೆ ಅವ್ರಿಷ್ಟ ಬಂದಂಗೆ ಶೆಡ್ಯೂಲ್ನ ರಿಲೀಸ್ ಮಾಡ್ತಾರೆ. ಸೊ ಆಟೋನಮಸ್ ಕಾಲೇಜು ಆಲ್ಮೋಸ್ಟ್ ಎಲ್ಲ ಕಾಲೇಜು ನಿಮಗೆ ಸೆಪ್ಟೆಂಬರ್ 10th ಆದಮೇಲೆ ಸ್ಟಾರ್ಟ್ ಆಗ್ಬೋದು. ಸೆಪ್ಟೆಂಬರ್ 10th. ಸೊ ಸೆಪ್ಟೆಂಬರ್ 10th ನಿಮ್ಮ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಸ್ಟಾರ್ಟ್ ಆಗ್ಬೋದು. ಸೆಪ್ಟೆಂಬರ್ 10th ಅಥವಾ ಸೆಪ್ಟೆಂಬರ್ 15th. ಸೊ ಸೆಪ್ಟೆಂಬರ್ 15th ಒಳಗಡೆ ನಿಮ್ಮ ಇಂಜಿನಿಯರಿಂಗ್ ಕಾಲೇಜು ಸ್ಟಾರ್ಟ್ ಆಗುತ್ತೆ. ಸೊ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಕರೆಕ್ಟಾಗಿ ಇಷ್ಟೇ ಡೇಟ್ಗೆ ಕರೆಕ್ಟಾಗಿ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಒಬ್ಬ ಸ್ಟೂಡೆಂಟು ಈಗ ಹೋಗಿ ಜಾಯ್ನ್ ಆಗಿದ್ದಾರೆ, ಅಡ್ಮಿಷನ್ ಆಗಿದ್ದಾರೆ. ಸೊ ಅವ್ರನ್ನ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು ಸೆಪ್ಟೆಂಬರ್ 10th ಸೊ 15th ತನಕ ಕಾಲೇಜು ಸ್ಟಾರ್ಟ್ ಆಗ್ಬೋದು. ಸೊ ನಿಮಗೆ ಸ್ಟಾರ್ಟ್ ಆದಮೇಲೂ ನಿಮಗೆ ಡೈರೆಕ್ಟಾಗಿ ಪೋರ್ಷನ್ಸ್ನ ಸ್ಟಾರ್ಟ್ ಮಾಡಲ್ಲ. ಸೊ ಪೋರ್ಷನ್ ಸ್ಟಾರ್ಟ್ ಮಾಡಲ್ಲ. ಏನು ಮಾಡ್ತಾರೆ, ನಿಮಗೆ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಇರುತ್ತೆ. ಸೊ ಇಂಡಕ್ಷನ್ ಪ್ರೋಗ್ರಾಮಲ್ಲಿ ಏನಿರುತ್ತೆ, ನಿಮಗೆ ಕಾಲೇಜು ಪ್ಲೇಸ್ಮೆಂಟ್ಸ್ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಬ್ರೀಫ್ ಮಾಡ್ತಾರೆ. ಪ್ಲೇಸ್ಮೆಂಟ್ಸು ಮತ್ತು ಪ್ಲೇಸ್ಮೆಂಟ್ಸ್ ಆದಮೇಲೆ ಏನು ನಿಮಗೆ ಕ್ಯಾಂಪಸ್. ಸೊ ಕ್ಯಾಂಪಸ್ ಯಾವ ರೀತಿ ಇರುತ್ತೆ, ಒಂದಷ್ಟು ಕ್ಲಬ್ಸ್ ಇರುತ್ತೆ, ಕಾಲೇಜ್ ಕ್ಲಬ್ಸ್ ಅಂತ. ಸೊ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವೀಡಿಯೋಸ್ ಬರುತ್ತೆ. ಸೊ ಅದರಲ್ಲೆಲ್ಲ ಜಾಯ್ನ್ ಆಗಿ ತುಂಬ ಯೂಸ್ ಆಗುತ್ತೆ. ನಿಮ್ಮ ಒಂದು ಸ್ಪೀಕಿಂಗ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೋಬೋದು. ಮತ್ತು ನಿಮಗೆ ಏನಾದರೂ ಸ್ಟೇಜ್ ಫಿಯರ್ ಆ ರೀತಿ ಇತ್ತು ಅಂತ ಹೇಳಿದ್ರೆ ನೀವು ಈ ಕ್ಲಬ್ಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರೆ, ಸೊ ಮೆಂಬರ್ ಆದರೆ, ಸೊ ಅದ್ರ ಬಗ್ಗೆ ಸಪ್ರೇಟು ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟು ನಿಮಗೆ ಕ್ಲಬ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ, ಒಂದಷ್ಟು ಆ್ಯಕ್ಟಿವಿಟೀಸ್ನ ಮಾಡ್ತಾರೆ. ಸೊ ಈ ರೀತಿ ಇರುತ್ತೆ ಪೂರ್ತಿ ನಿಮಗೆ 15 days ಈ ರೀತಿ ಮಾಡ್ತಾರೆ ಆ್ಯಕ್ಟಿವಿಟೀಸ್ ಮಾಡಿಸೋದು ಕ್ಲಬ್ಸಿಂದ. ಸೊ ಈ ರೀತಿ ಪೂರ್ತಿ ಪ್ರೋಸೆಸ್ ಇರುತ್ತೆ. ಸೊ ನಿಮಗೆ ಪೋರ್ಷನ್ಸ್ ಅಂತ ಯಾವುದೇ ರೀತಿ ನಿಮಗೆ ಮಿಸ್ ಆಗೋಲ್ಲ. ಸೊ ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ತನಕ ಹೋಗ್ಬೋದು. ಯಾಕೆ ಅಂತ ಹೇಳಿದ್ರೆ ನಿಮಗೆ ಈ ಒಂದು ಏನು ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಇರುತ್ತಲ್ಲ, ಸೊ ಇದು ನಿಮಗೆ ಒಂದು 15 days ಅಷ್ಟೇ ಇರುತ್ತೆ. ಆದರೆ ನಿಮ್ಮ ಕಾಲೇಜ್ ಲೈಫು ನೀವು 4 years ಅದೇ ಒಂದು ಕಾಲೇಜಲ್ಲಿ ಸ್ಪೆಂಡ್ ಮಾಡಬೇಕು. 4 years ಆದಮೇಲೆ ಸೊ ನೀವು ಒಂದು ಒಳ್ಳೆ ಜಾಬ್ಗೆ ಟ್ರೈ ಮಾಡ್ತಿರೋದು, ಅದಕ್ಕೆ ಸ್ಟಡಿ ಮಾಡ್ತಿರೋದು ಅಂತ ಗೊತ್ತು. 4 years ಅಲ್ಲದೆ ನಿಮ್ಮ ನೆಕ್ಸ್ಟ್ 30 to 40 years ಸೊ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಗೆ ಒಂದೊಳ್ಳೆ ಜಾಬ್ ಬೇಕು ಅಂತ ಹೇಳಿದ್ರೆ ನೀವು ಒಂದೊಳ್ಳೆ ಕಾಲೇಜ್ ಜಾಯ್ನ್ ಆಗಲೇಬೇಕು. ಆದ್ದರಿಂದ ವೆಯ್ಟ್ ಮಾಡೋದ್ರಲ್ಲಿ ಯಾವುದೇ ರೀತಿ ನಿಮಗೆ
ತೊಂದರೆ ಆಗೋಲ್ಲ. ಆದ್ದರಿಂದ ವೆಯ್ಟ್ ಮಾಡಿ. ಸೊ ಏನು ಮಿಸ್ ಮಾಡ್ಕೊಳ್ಳಲ್ಲ ನೀವು. ಇಂಡಕ್ಷನ್ ಪ್ರೋಗ್ರಾಮು ಅದೇನು ಇಂಪಾರ್ಟೆಂಟೇ, ಬಟ್ ಏನು ಮಾಡೋಕ್ಕಾಗುತ್ತೆ. ಸೊ ಕಾಲೇಜು ಅದಕ್ಕಿಂತ ಮೇಯ್ನ್ ಇಂಪಾರ್ಟೆಂಟ್ ಅಲ್ವಾ. ಆದ್ದರಿಂದ ಸೊ ವೆಯ್ಟ್ ಮಾಡಿ, ಏನೂ ಆಗೋಲ್ಲ. ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಯಾವ ರೀತಿ ಅಂದರೆ, ನಿಮಗೆ ವೇಕೆನ್ಸಿ ಇದ್ದಾಗ ಮಾತ್ರ ಆ ಒಂದು ಕಾಲೇಜ್ಗೆ ಜಾಯ್ನ್ ಆಗೋದಕ್ಕಾಗೋದು. ಮತ್ತು ಅದಾದಮೇಲೆ ಮಾಪ್ ಅಪ್ ರೌಂಡ್ ಅಂತ ಒಂದು ಬರುತ್ತೆ. ಸೊ ಮಾಪ್ ಅಪ್ ರೌಂಡ್ ಅಂತ ಒಂದು ಬರುತ್ತೆ. ಮಾಪ್ ಅಪ್ ರೌಂಡ್ ಅಂತ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಸೀಟ್ಸ್ ಒಂದಷ್ಟು ಮಿಕ್ಕಿರುತ್ತಲ್ಲ, ಈಗ 5000 ಸೀಟ್ಸ್ ಎಷ್ಟೋ ಮಿಕ್ಕಿದೆ. ಅಂದರೆ ಫಸ್ಟ್ ರೌಂಡಲ್ಲಿ ಅಷ್ಟು ಅಲಾಟ್ ಆಗಿಲ್ಲ. ಆವಾಗ ಮಾಪ್ ಅಪ್ ರೌಂಡಲ್ಲಿ ನಿಮ್ಗೆ ಏನು ಮಾಡ್ತಾರೆ, ಯಾವುದೆಲ್ಲ ಕಾಲೇಜು ನಿಮಗೆ ಫಿಲ್ ಆಗಿಲ್ಲ, ಸೊ ನಿಮಗೆ ಆಫ್ಲೈನ್ ಅಲಾಟ್ಮೆಂಟ್ ಇರುತ್ತಾ ಅಥವಾ ಆನ್ಲೈನ್ ಇರುತ್ತಾ, ಅದು ನೆಕ್ಸ್ಟು ಡಿಸೈಡ್ ಮಾಡ್ತಾರೆ. ಇದು ಅನ್ಅಫಿಷಿಯಲ್ ರೌಂಡು. ಏಕೆ ಅಂತ ಹೇಳಿದ್ರೆ ಕನ್ಫರ್ಮ್ ಆಗಿ ಅದನ್ನು ಕಂಡಕ್ಟ್ ಮಾಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ, ಮಾಡಲ್ಲ ಅಂತಲೂ ಹೇಳೋದಕ್ಕಾಗಲ್ಲ. ಸೊ ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನಿಮಗೆ ಆಪ್ಷನ್ ಬಗ್ಗೆ ಏನೇ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಯಾರೆಲ್ಲ ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ, ನೀವು ಕೂಡ ಅಡ್ಮಿಷನ್ ಕಂಪ್ಲೀಟೆಡ್ ಅಂತ ಹಾಕಿ. ಏಕೆ ಅಂತ ಹೇಳಿದ್ರೆ ಎಷ್ಟು ಸ್ಟೂಡೆಂಟ್ಸು ಅಡ್ಮಿಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದೆ, 80% ಸೀಟ್ಸು ಫಿಲ್ ಆಗಿದೆ ಅಂತ. ಸೊ ಫಿಲ್ ಅಂದರೆ ಯಾವ ರೀತಿ, ಅಲಾಟ್ ಆಗಿದೆ ಅಷ್ಟೇ. ಸೊ ನಿಮಗೆ ಅಡ್ಮಿಷನ್ ಇನ್ನೂ ಆಗಿಲ್ಲ. 80% ಸೀಟ್ಸು ಇನ್ನೂ ಅಡ್ಮಿಷನ್ ಆಗಿಲ್ಲ. ಒಂದು 20 to 30% ಅಷ್ಟೇ ಅಡ್ಮಿಷನ್ ಆಗಿರ್ತಾರೆ. ಸೊ ಬರೆಯೋಕೆ ಅವಶ್ಯಕತೆ ಇಲ್ಲ. ಫಸ್ಟ್ ರೌಂಡ್ಗಿಂತ ಸೆಕೆಂಡ್ ರೌಂಡ್ಗೆ ಸಿಗುವ ಚಾನ್ಸಸ್ ಜಾಸ್ತಿನೇ ಇರುತ್ತೆ.